ಹಾಯ್ ಹೆಲೋ ನಮಸ್ತೆ. ಯಕ್ಷಿಯನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ ಅಂಚಾರ್ ಮಾಡಿ. ಎಲ್ಲರೂ ಹೇಗಿದ್ದೀರಿ? ಮತ್ತೊಂದು ಲಾಗಿಗೆ ನಿಮಗೆ ಸ್ವಾಗತ. ಇವತ್ತು ದಿನಾಂಕ 4 ಯಕ್ಷಗಾನ ಇರುವಂಥದ್ದು ಬಾಯಾರಿನಲ್ಲಿ ಮಾನಿಷಾದ ಅನ್ನುವಂತಹ ಪ್ರಸಂಗ ಇದೆ. ಹಾಗಾಗಿ ಕಾಲೇಜು ಮುಗಿಸಿ ನೇರವಾಗಿ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಮಲಗಬೇಕಂತ ಹೇಳುವಾಗ ನೀರು ಬರ್ತಿರಲಿಲ್ಲ, ಪಂಚಾಯತ್ ನೀರು ನಮಗೆ. ಹಾಗಾಗಿ ನಾನು ಮತ್ತು ಅಮ್ಮ ಪಕ್ಕದ ಮನೆಯಿಂದ ನೀರನ್ನು ಹೊರುವ ಕೆಲಸ ಇತ್ತು. ಸೊ ಹಾಗಾಗಿ ನಿದ್ರೆ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಸಂಜೆ ಒಂದು 5:30 ಹೊತ್ತಿಗೆ ಯಕ್ಷಗಾನಕ್ಕೆ ಹೊರಡಬೇಕಿತ್ತು. ಹಾಗಾಗಿ ಯಕ್ಷಗಾನಕ್ಕೆ ಹೊರಟೆ. ನನಗೊಂದು 8 ಗಂಟೆಗೆ ರೀಚ್ ಆಗಬೇಕಿತ್ತು. ಮಾನುಷಾದ ಪ್ರಸಂಗ ಜೊತೆಗೆ ನವೀನನ್ನ ಬೇರೆ ಸಾಮಂತರ್ಕದಲ್ಲಿ ಬರ್ತಾನೆ ಅಂತ ಹೇಳಿದರು. ಅವರು ಸಾಮಂತರ್ಕದಲ್ಲಿ ನನಗೆ ವೆಯ್ಟ್ ಮಾಡ್ತಾರೆ, ನಿಮಗೆ ಗೊತ್ತಿದೆಯಲ್ಲ. ಸೊ ಹಾಗಾಗಿ ನವೀನನನ್ನು ಕರ್ಕೊಂಡು ಅವರನ್ನು ಸಾಮಂತರ್ಕದಲ್ಲಿ ಪಿಕಪ್ ಮಾಡಿಕೊಂಡು ಚಾರ್ಮಾಡಿಯಿಂದ ಸರಿಸುಮಾರು ಒಂದು 2 ಗಂಟೆ ಜರ್ನಿ ಆಗುತ್ತೆ ಬಾಯಾರು. ಸೊ ಬಾಯಾರಿಗೆ ಪ್ರಯಾಣವನ್ನು ಬೆಳೆಸಿದೆ. ಸಾಮಂತರ್ಕದಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದೆ. ಮತ್ತು ನವೀನನ್ನ ಬಂದರು. ಸೊ ಸಾಮಂತರ್ಕದಲ್ಲಿ ನವೀನನ್ನ ಪಿಕ್ ಮಾಡಿಕೊಂಡು ಬಾಯಾರಿನ ಹತ್ತಿರಕ್ಕೆ ನಾವು ಹೋಗೋದಕ್ಕೆ ರೆಡಿ ಆದ್ವಿ. ಹಾಗಾಗಿ ಸಾಮಂತರ್ಕ ಉಜಿರೆಯಿಂದ ಬೆಳ್ತಂಗಡಿಯಿಂದ ವಡಂತ್ಯಾರು, ಪುಂಜಲಕಟ್ಟೆ, BC ರೋಡ್ ಆಗಿ BC ರೋಡಿಂದ ಕಲ್ಲಡ್ಕದಿಂದ ಬೋಳಂತೂರು, ಈ ರೂಟಾಗಿ ನಾನು ಹೋಗಿರುವಂಥದ್ದು ಬಾಯಾರಿಗೆ. ಉಪ್ಪಿನಂಗಡಿ ಪುತ್ತೂರು ವಿಟ್ಲ ರೂಟಾಗಿ ಕೂಡ ಆಗುತ್ತೆ. ಬಟ್ ನಾನು ಬರುವಾಗ ಹಾಗೆ ಬಂದೆ, ಹೋಗುವಾಗ BC ರೋಡ್ ಮಾರ್ಗವಾಗಿ ಹೋಗಿರುವಂಥದ್ದು. ಮೊನ್ನೆಯಿಂದ ಕಂಟಿನ್ಯೂ ಬ್ಲಾಗ್ ಮಾಡ್ತಾ ಇದ್ದೇನೆ. ಅಂದರೆ ಇನ್ನು ಯಕ್ಷಗಾನ ಆಯ್ತು 26ನೇ ತಾರೀಕಿಗೆ ಕಡೆಯ ಸೇವೆ ಕಟೀಲಿನಲ್ಲಿ. ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬನ್ನಿ ಕಟೀಲಿಗೆ. ಸ್ವಲ್ಪ ದಿನ ಇರೋದಲ್ಲ, ಹಾಗಾಗಿ ಸ್ವಲ್ಪ ವ್ಲಾಗ್ ಹೆಚ್ಚು ಮಾಡ್ತಾ ಇದ್ದೇನೆ. ಸಾಧ್ಯವಾದಷ್ಟು ಇನ್ನು ಕೆಲವೇ ದಿನಗಳಿರೋದ್ರಿಂದ ಮತ್ತು ನಮ್ಮದು ಪ್ಲ್ಯಾನಿಂಗ್ಸ್ಗಳು ಬೇರೆ ವೀಡಿಯೋಸ್ಗಳನ್ನು ಹಾಕ್ತೇನೆ ನಾನು. ಅಲ್ಲಿ ತನಕ ಚೂರು ವ್ಲಾಗನ್ನು ರೈಡಿಂಗ್ ವ್ಲಾಗನ್ನು ಹಾಕ್ತಾ ಇರುವಂಥದ್ದು. ಇನ್ನು ಹೇಗಿದ್ದರೂ ಯಕ್ಷಗಾನಕ್ಕೆ ಹೋಗುವಂತಹ ರೈಡಿಂಗ್ ವ್ಲಾಗ್ ಬರೋದಕ್ಕೆ ಮತ್ತೆ 6 ತಿಂಗಳು ಕಾಯಬೇಕಲ್ಲ. ಸೊ ಆ ಕಾರಣದಿಂದಾಗಿ ಕಂಟಿನ್ಯೂ ಸ್ವಲ್ಪ ವ್ಲಾಗನ್ನು ಮಾಡುವ ಅಂತ ಹೇಳಿ ಮಾಡ್ತಾ ಇರುವಂಥದ್ದು. BC ರೋಡು ಜಂಕ್ಷನ್ ಇದು. ಇಲ್ಲಿಂದ ಲೆಫ್ಟ್ ತಗೊಂಡು ಮೆಲ್ಕಾರ ಆಗಿ ಕಲ್ಲಡ್ಕದಿಂದ ಮತ್ತೆ ರೈಟಿಗೆ ತಗೊಂಡು ಬೋಳಂತೂರು ರೂಟಾಗಿ ನಾನು ಹೋಗಿರುವಂಥದ್ದು. ಇದು ಕಲ್ಲಡ್ಕದ ರೂಟಿಂದ ಇಲ್ಲಿಂದ ರೈಟ್ ತಗೊಂಡ್ರೆ ಇದು ವಿಟ್ಲಕ್ಕೆ ಹೋಗುವಂತಹ ರೂಟು. ಇಲ್ಲಿ ನಾನು ವಿಟ್ಲಕ್ಕೆ ಹೋಗಲಿಲ್ಲ, ಕಲ್ಲಡ್ಕಗಿಂತ ಮುಂದೆ ಹೋಗಿ ಸ್ವಲ್ಪ ಹೋಗುವಾಗ ಅಲ್ಲಿ ರೈಟಿಗೆ ಬೋಳಂತೂರು ರೂಟಾಗಿ ಹಾಗೆ ಅದು ಎಲ್ಲಿಗೆ ಹೋಗಿ ಕನ್ಯಾನದ ಹತ್ತಿರ ಹೋಗಿ ಸೇರ್ತದೆ. ಮತ್ತು ಕನ್ಯಾನದಿಂದ ಬಾಯಾರು ರೂಟಿಗೆ ಸೇರುತ್ತೆ. ಬಟ್ ನಮಗೆ ರೂಟ್ ಗೊತ್ತಿಲ್ಲ, ಮ್ಯಾಪ್ ಹಾಕ್ಕೊಂಡು ನಾವು ಹೋಗಿರುವಂಥದ್ದು. ಲೊಕೇಶನ್ ನೋಡಿಕೊಂಡು ಹೋಗುವಾಗ ಪೆಟ್ರೋಲ್ ಬೇರೆ ಇರಲಿಲ್ಲ. ಸೊ ಅಲ್ಲಿ ಒಂದು ಕಡೆಯಲ್ಲಿ ಪೆಟ್ರೋಲನ್ನು ಹಾಕಿಸಿ ಮತ್ತೆ ಯಕ್ಷಗಾನದತ್ತ ಪ್ರಯಾಣವನ್ನು ಬೆಳೆಸಿದೆ. ಅದು ಸಿಟಿ ಯಾವುದು ಅಂತ ಗೊತ್ತಿಲ್ಲ, ಅಲ್ಲೇ ಬಾಯಾರಿನ ಹತ್ತಿರ ಎಲ್ಲಿಯೋ ಹಾಕಿರುವಂಥದ್ದು, ಕನ್ಯಾಣದ ಹತ್ತಿರ.
ನೋಡಿ ಫೈನಲಿ ಯಕ್ಷಗಾನ ಲೊಕೇಶನ್ ಹತ್ತಿರ ಬಂದ್ವಿ. ಬಂದು ನನ್ನ ವೇಷ ಇತ್ತು, ಸಪ್ತರ್ಷಿಗಳದನ್ನೆಲ್ಲ ಮುಗಿಸಿ ಚೌಕಿಯ ಒಂದಷ್ಟು ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡಿದೆ. ಎಲ್ಲ ವೇಷ ಆಗ್ತಾಯಿತ್ತು, ಮಾನುಷದ ಪ್ರಸಂಗ. ಸೊ ಮತ್ತು ನಾನು ನನ್ನ ವೇಷ ಮುಗಿಸಿ ನಾನು ಹೊರಟಿದ್ದೇನೆ. ಮಕ್ಕಳೆಲ್ಲ ವೇಷ ಮಾಡ್ತಾಯಿದ್ರು, ಮತ್ತು ಸಭೆ ಇತ್ತು, ಫುಲ್ಲು ಸಭೆ ಸೇರಿತ್ತು. ಸೊ ಹಾಗಾಗಿ ಒಂದಷ್ಟು ವೀಡಿಯೋಗಳನ್ನು ಮಾಡಿ ಮತ್ತೆ ಅಲ್ಲಿಂದ ರಿಟರ್ನ್ ಆಗಿ ಮನೆಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ. ಬರುವಾಗ ಮಾತ್ರ ನಾವು ಬೇರೆ ರೂಟಾಗಿ ಬಂದಿದೆ, ಅಂದರೆ ವಿಟ್ಲದಿಂದ ಪುತ್ತೂರು, ಪುತ್ತೂರಿನಿಂದ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿಯಿಂದ ಮತ್ತೆ ನಮ್ಮ ಚಾರ್ಮಾಡಿ ಮಾರ್ಗವಾಗಿ ಹಿಂದಿರುಗುವಂಥದ್ದು. ನೋಡಿ, ಇದು ವಿಟ್ಲದಿಂದ ರೈಟಿಗೆ ತಗೊಂಡು ಪುತ್ತೂರು ಮಾರ್ಗವಾಗಿ ಪುತ್ತೂರಿನಿಂದ ಪುನಃ ಲೆಫ್ಟು ತಗೊಂಡ್ರೆ ಅದು ಉಪ್ಪಿನಂಗಡಿ ರೂಟಿಗೆ ಹೀಗೆ ಬಂದಿರುವಂಥದ್ದು. ಇದು ಉಪ್ಪಿನಂಗಡಿ ಬರುವಾಗ ಜೋರು ನಮಗೆ ಬಾಯಾರಿಕೆ ಆಯಿತು. ಒಂದು ಅಲ್ಲಿ ಬೇಕ್ರಿ ಇದೆ, ಮಾಮೂಲಿ ನಾವು ಹೋಗುವಂಥದ್ದು, ನಿಮಗೆ ಗೊತ್ತಿರ್ಬೋದು ಉಪ್ಪಿನಂಗಡಿಯಲ್ಲಿರುವಂಥದ್ದು ಶೆಣೈ ಬೇಕರಿ. ಅಲ್ಲಿಗೆ ಬಂದು ಒಂದು ಜ್ಯೂಸ್ ಕುಡಿಯುವ ಅಂತ ಹೇಳಿ ನಾನು ಮತ್ತು ನವೀನನ್ನು ಎಳ್ಳು ಜ್ಯೂಸನ್ನು ತಗೊಂಡ್ವಿ. ಎಳ್ಳು ಜ್ಯೂಸನ್ನು ಕುಡಿದ್ವಿ, ಚೆನ್ನಾಗಿರುತ್ತೆ ಅಲ್ಲಿ ಜ್ಯೂಸು. ಸೊ ಎಳ್ಳು ಜ್ಯೂಸನ್ನು ಕುಡಿದು ಒಂದು ಬಾಟಲ್ ನೀರನ್ನು ತಗೊಂಡು ಮುಖ ಎಲ್ಲ ತೊಳೆದು ಪುನಃ ಚಾರ್ಮಾಡಿಗೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆವು. ಅಂತೂ ಬಾಯಾರಿನಿಂದ ಮನೆಗೆ ರೀಚ್ ಆಗುವಾಗ ಸ್ವಲ್ಪ ಬೇಗ ರೀಚ್ ಆಗಿದ್ದೇನೆ. ಬೇಗ ಅಂತ ಹೇಳಿದರೆ 12:45 ಏನೋ ಆಗಿದೆ. ಯಥ ಪ್ರಕಾರವಾಗಿ ನಮ್ಮ ನಾಯಿಗಳು ವೆಲ್ಕಮ್ ಮಾಡಿತ್ತು. ಯಾವಾಗಲೂ 2:15 ಬರುವವನು ಏನಪ್ಪ ಇವತ್ತು ಬೇಗ ಬಂದ ಅಂತೇಳಿ. ಸೊ ಅಲ್ಲಿಂದ ಒಂದು 10 ಗಂಟೆ 10:15 ಹೊರಟಿದ್ದೇನೆ. ಮನೆಗೆ 12:45 ರೀಚ್ ಆಗಿದ್ದೇವೆ. 2 ಗಂಟೆ ದಾರಿ ಇತ್ತು ಅಂತ ಹೇಳಿದೆಲ್ಲ. ಸೊ ಹಾಗಾಗಿ ಮರುದಿನ ಹೇಗೂ ಡ್ಯೂಟಿಗೆ ಹೋಗಬೇಕು. ಆಲ್ರೆಡಿ ಟೈಮ್ 12:45 ಆಗಿತ್ತು. ಸೊ ಬೇಗ ಬಂದು ಮತ್ತೆ ನಿದ್ರೆಯನ್ನು ಮಾಡಿದೆ. ಸೊ ವ್ಲಾಗ್ ಇಷ್ಟ ಆಗಿದರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ